ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಸ್ಪೀಕರ್ ಮುಂದೆ ಪ್ರತಾಪ್ ಸಿಂಹ ವಿವರಣೆ ಪಾಸ್ ನೀಡಿದ್ದಕ್ಕೆ ಕಾರಣ ಏನ್ ಗೊತ್ತಾ? ಭದ್ರತಾ ಲೋಪದ ಬಗ್ಗೆ ರೊಚ್ಚಿಗೆದ್ದ ಸಂಸದರು ಸದನದ ಬಾವಿಗಿಳಿದು ಪ್ರತಿಭಟನೆ, 14 ಸದಸ್ಯರು ಅಮಾನತು. ಕಾಂಗ್ರೆಸ್ ಔತಣಕೂಟದಲ್ಲಿ ಬಿಜೆಪಿ ಶಾಸಕರು, ಪ್ರಕರಣ ಗಂಭೀರ ಎಂದ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಸಿಂಧೂರಿ ಕುರಿತ ಆಕ್ಷೇಪಾರ್ಹ ಪೋಸ್ಟ್ ಡಿಲೀಟ್ ಮಾಡಿ ಡಿ.ರೂಪಾಗೆ ಸುಪ್ರೀಂ ಸೂಚನೆ. ಈ ಬಾರಿ ಐಪಿಎಲ್ ಹರಾಜಿನಲ್ಲಿ ಕನ್ನಡಿಗರ ಕಲರವ, ಹೊಸಬರಿಗೆ ಸಿಗುತ್ತಾ ಅವಕಾಶ? ಎಸ್ ವೀಕ್ಷಕರೇ, ಮೊದಲನೇ ಸುದ್ದಿ. ಲೋಕಸಭೆಯ ಕಲಾಪಕ್ಕೆ ಇಬ್ಬರು ನುಗ್ಗಿ ಭದ್ರತಾ ಲೋಪ ಎಸಗಿದ ಪ್ರಕರಣದಲ್ಲಿ ಮತ್ತಷ್ಟು ಹೊಸ ಮಾಹಿತಿಗಳು ಹೊರಬೀಳ್ತಿವೆ. ಇಬ್ಬರು ಆರೋಪಿಗಳು ಹೊಸ ಸಂಸತ್ ವೀಕ್ಷಿಸುವ ನೆಪದಲ್ಲಿ ಪಾಸ್ಗಳನ್ನು ಪಡೆದಿದ್ರು. ಅದರಲ್ಲಿ ಓರ್ವ ಸಂಸದ ಪ್ರತಾಪ್ ಸಿಂಹ ಹೆಸರಲ್ಲಿ ವಿಸಿಟರ್ ಪಾಸ್ ಪಡೆದಿದ್ದ. ಈ ವಿಚಾರವಾಗಿ ಪ್ರತಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸಿದ ಬೆನ್ನಲ್ಲೇ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರನ್ನ ಭೇಟಿ ಮಾಡಿರುವ ಪ್ರತಾಪ್ ಸಿಂಹ ವಿವರಣೆಯನ್ನ ನೀಡಿದ್ದಾರೆ. ಆರೋಪಿ ಮನೋರಂಜನ್ ತಂದೆ ನಮ್ಮ ಕ್ಷೇತ್ರದವ ಮೈಸೂರಿನಲ್ಲಿ ನೆಲೆಸಿದ್ದಾರೆ. ಹೊಸ ಸಂಸತ್ ಭವನವನ್ನ ನೋಡಬೇಕೆಂದು ಅನೇಕ ಬಾರಿ ವಿಸಿಟರ್ ಪಾಸ್ಗಾಗಿ ಮನವಿ ಮಾಡಿದ್ರು. ಮನೋರಂಜನ್ ಸಂಸತ್ತಿಗೆ ಭೇಟಿ ನೀಡಲು ತಮ್ಮ ಆಪ್ತ ಸಹಾಯಕ ತಮ್ಮ ಕಚೇರಿಯೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರು. ಇದನ್ನು ಹೊರತುಪಡಿಸಿ ಹೆಚ್ಚುವರಿ ಮಾಹಿತಿ ಇಲ್ಲ ಎಂದು ಸ್ಪೀಕರ್ ಮುಂದೆ ಹೇಳಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಇನ್ನು ಗೃಹ ಸಚಿವರಿಗೂ ಪ್ರತಾಪ್ ಸಿಂಹ ಮಾಹಿತಿ ನೀಡಿದ್ದಾರೆ. ಇನ್ನು ಲೋಕಸಭೆ ಭದ್ರತಾ ಉಲ್ಲಂಘನೆ ಮಾಡಿದ ಇಬ್ಬರು ವ್ಯಕ್ತಿಗಳಿಗೆ ಪಾಸ್ ನೀಡಿದ ಮೈಸೂರು ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಅವರನ್ನು ಅಮಾನತುಗೊಳಿಸುವಂತೆ ಕರ್ನಾಟಕದ ಹಲವು ಸಚಿವರು ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರನ್ನ ಒತ್ತಾಯಿಸಿದ್ದಾರೆ. ಲೋಕಸಭೆಯ ವೀಕ್ಷಕರ ಗ್ಯಾಲರಿಯಿಂದ ಜಿಗಿದು ಇಬ್ಬರು ವ್ಯಕ್ತಿಗಳಾದ ಮನೋರಂಜನ್ ಡಿ ಮತ್ತು ಸಾಗರ್ ಶರ್ಮಾ ಸದ್ಯ ದೆಹಲಿ ಪೊಲೀಸ್ ವಶದಲ್ಲಿದ್ದು ಅವರ ವಿಚಾರಣೆ ನಡೀತಾ ಇದೆ. ಗ್ಯಾಲರಿಯಿಂದ ಜಿಗಿದ ನಂತರ ಇಬ್ಬರು ಹಳದಿ ಅನಿಲದಿಂದ ತುಂಬಿದ್ದ ಡಬ್ಬಿಗಳನ್ನು ತೆರೆದು ಸ್ಪ್ರೇ ಮಾಡಿದರು. ಅಷ್ಟರಲ್ಲಿ ಲೋಕಸಭೆ ಸಂಸದರು ಅವರನ್ನು ಹಿಡಿದು ಭದ್ರತಾ ಸಿಬ್ಬಂದಿಗೆ ಒಪ್ಪಿಸಿದರು. ಅವರಿಗೆ ಮೈಸೂರಿನ ಲೋಕಸಭಾ ಸಂಸದ ಪ್ರತಾಪ್ ಸಿಂಹ ಪಾಸ್ಗಳನ್ನು ನೀಡಿರುವ ತನಿಖೆ ವೇಳೆ ಸಾಬೀತಾಗಿತ್ತು. ಹೀಗಾಗಿ ಅವರನ್ನು ವಜಾ ಮಾಡಬೇಕು ಅಂತ ಎಲ್ಲರೂ ಕೂಡ ಆಗ್ರಹಿಸಿದ್ದಾರೆ. ಎಸ್, ಲೋಕಸಭೆಗೆ ನುಗ್ಗಿದ ಇಬ್ಬರು ಆಗಂತಕರು ಅಂತಿತ್ತು. ಈಗ ಅವ್ರ ಮಾಹಿತಿ ಲಭ್ಯ ಆಗಿದೆ. ಅದರಲ್ಲೊಬ್ಬರು ಮನೋರಂಜನ್ ಮೈಸೂರಿನ ಮೂಲದವರು, ಮೈಸೂರಿನವರೇ. ಇದೀಗ ಪ್ರತಾಪ್ ಸಿಂಹ ಅವರು ಕೂಡ ವಿವರಣೆಯನ್ನು ನೀಡಿದ್ದಾರೆ ಸ್ಪೀಕರ್ಗೆ. ಹೀಗಾಗಿ ಅವರನ್ನು ವಜಾ ಮಾಡಬೇಕನ್ನೋದು ಅನೇಕರು, ಕಾಂಗ್ರೆಸ್ ಸಂಸದರಾಗಿರ್ಬೋದು ಅಥವಾ ರಾಜ್ಯ ಸಚಿವರಾಗಿರ್ಬೋದು, ಸಾಕಷ್ಟು ಜನರ ಆಗ್ರಹ. ಮಹುವಾ ಮೊಯಿತ್ರಾ TMC ಸಂಸದೆ, ಅವರನ್ನು ಸಂಸತ್ ಸ್ಥಾನದಿಂದ ಅನರ್ಹಗೊಳಿಸಿದಂತೆ ಇವರನ್ನು ಕೂಡ ವಜಾಗೊಳಿಸಬೇಕು. ಪ್ರತಾಪ್ ಸಿಂಹ ಅವರನ್ನು ಕೂಡ ಇದೇ ಕೆಲಸ, ಇದೇ ಪಾಸನ್ನು ಯಾರಾದರೂ ಕಾಂಗ್ರೆಸ್ ಸಂಸದರು ನೀಡಿದ್ದಿದ್ರೆ ಪ್ರಧಾನಿ ಓಡ್ ಬಂದ್ಬಿಡೋರು. ಮೇರೆ ಬಾಯ್ ಬಹನೋ, ಮೇರೆ ಪ್ಯಾರೆ ದೇಶವಾಸಿಯೋ ಅನ್ಕೊಂಡು ಶುರು ಮಾಡಿರೋರು. ಡೆಫಿನೆಟ್ ಆಗಿ ತಪ್ಪು ಎಲ್ಲಿಂದ ಆದರೂ ತಪ್ಪೆ, ತಪ್ಪು ಯಾರೇ ಮಾಡಿದ್ದರೂ ತಪ್ಪೆ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆಗಿರುವ ಅಚಾತುರ್ಯ. ಪ್ರತಾಪ್ ಸಿಂಹ ಅವರು ವಿವರಣೆ ನೀಡಿದ್ದಾರೆ. ತಪ್ಪು ಅಂತ ಹೇಳ್ತಾಯಿಲ್ಲ, ಪ್ರತಾಪ್ ಸಿಂಹ ಅವ್ರಿಗೆ ಗೊತ್ತಿಲ್ಲ, ಏನು ಎಲ್ಲವೂ ಗೊತ್ತಿರಬೇಕು ಅಂತೇನಲ್ಲ. ಆದರೆ ಅಲ್ಲಿ ಭದ್ರತಾ ಲೋಪ ಇದೆ. 8 ಜನ ಭದ್ರತಾ ಸಿಬ್ಬಂದಿಯನ್ನು ಕೂಡ ಸಸ್ಪೆಂಡ್ ಮಾಡಲಾಗಿದೆ. ಹೀಗಾಗಿ ಇಂಥ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ಸಂಸದರು ಮಾಡಿದ್ದರೆ ಕತೆ ಏನಾಗುತ್ತಿತ್ತು? ಕಾಂಗ್ರೆಸ್ ಸಂಸದರಿಂದ ಪಾಸ್ ಶಿಕ್ಷೆ ಆಗಿದ್ದರೆ ಎಲ್ಲರಿಗೂ ಶಿಕ್ಷೆ ಆಗಲೇಬೇಕು. ಎಸ್ಸಿನ ಮುಂದಿನ ಸುದ್ದಿ. ಲೋಕಸಭೆಯಿಂದ 5 ಕಾಂಗ್ರೆಸ್ ಸಂಸದರನ್ನು ಅಮಾನತುಗೊಳಿಸಲಾಗಿದೆ. ಲೋಕಸಭಾ ಕಲಾಪದ ವೇಳೆ ಭಾರೀ ಭದ್ರತಾ ಲೋಪ ಪ್ರಕರಣ ಕುರಿತು ಸದನದ ಬಾವಿಗಿಳಿದು ಪ್ರತಿಭಟಿಸಿದ 5 ಕಾಂಗ್ರೆಸ್ ಸಂಸದರನ್ನು ಚಳಿಗಾಲದ ಅಧಿವೇಶನ ಮುಗಿಯುವವರೆಗೂ ಅಮಾನತುಗೊಳಿಸಲಾಗಿದೆ. ಸಂಸತ್ ಭವನದ ಒಳಗೆ ಭದ್ರತಾ ಲೋಪದ ಕುರಿತು ಪ್ರತಿಪಕ್ಷಗಳು ಸದನದಲ್ಲಿ ಗದ್ದಲ ಸೃಷ್ಟಿಸುತ್ತವೆ. ರಾಜ್ಯಸಭೆಯನ್ನು ನಾಳೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ ಬುಧವಾರ ಗದ್ದಲ ಉಂಟಾಗಿದ್ದು, ಪ್ರೇಕ್ಷಕರ ಗ್ಯಾಲರಿಯಿಂದ ಸಂಸದರವರೆಗಿರುವ ಕಡೆಗೆ ಇಬ್ಬರು ನುಗ್ಗಿದ್ರು. ಅಷ್ಟರಲ್ಲಿ ಸ್ಮೋಕ್ ಬಾಂಬ್ ಸಿಡಿಸಿದರು. ಈ ಕುರಿತು ಕಾಂಗ್ರೆಸ್ ಸಂಸದರು ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಸಂಸದರ ಅಶಿಸ್ತಿನ ವರ್ತನೆಗಾಗಿ ಕಾಂಗ್ರೆಸ್ ಸಂಸದರಾದ TN ಪ್ರತಾಪನ್, ಡೀನ್ ಕುರಿಯಕೋಸ್, ಎಸ್ ಜ್ಯೋತಿಮಣಿ, ರಮ್ಯಾ ಹರಿದಾಸ್ ಮತ್ತು ಹಿಬಿ ಹಿಡನ್ ಅವರನ್ನು ಲೋಕಸಭೆಯಿಂದ ಅಮಾನತುಗೊಳಿಸಲಾಗಿದೆ. ಬೆಳಗ್ಗೆಯಷ್ಟೇ TMCಯ ರಾಜ್ಯಸಭಾ ಸಂಸದ ಡೆರೆಕ್ ಓಬ್ರಿಯನ್ ಅವರನ್ನು ಇದೇ ಕಾರಣಗಳಿಂದ ರಾಜ್ಯಸಭೆಯಿಂದ ಅಮಾನತುಗೊಳಿಸಲಾಗಿತ್ತು. ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರು ಲೋಕಸಭೆಯಲ್ಲಿ 5 ಕಾಂಗ್ರೆಸ್ ಸಂಸದರನ್ನು ಅಮಾನತುಗೊಳಿಸಿದ್ದಾರೆ. ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಲೋಕಸಭೆಯಲ್ಲಿ ಈ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಸರ್ವಪಕ್ಷ ಸಭೆಯಲ್ಲಿ ತೃಣಮೂಲ ಕಾಂಗ್ರೆಸ್ ತನ್ನ ಸಂಸದೆ ಮಹುವಾ ಮೊಯಿತ್ರಾ ಅವರ ಉಚ್ಚಾಟನೆಯನ್ನು ಉಲ್ಲೇಖಿಸಿ ಬಿಜೆಪಿ ಸದಸ್ಯರು ಪ್ರತಾಪ್ ಸಿಂಹ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದರು. ಒಟ್ಟಲ್ಲಿ 5 ಜನ ಕಾಂಗ್ರೆಸ್ ಸಂಸದರು ಸೇರಿದಂತೆ ಒಟ್ಟು 14 ಸಂಸದರನ್ನು ಅಮಾನತುಗೊಳಿಸಲಾಗಿದೆ. ನ್ಯಾಯ ಕೇಳಬೇಕು, ಹಂಗನ್ಬಿಟ್ಟು ಅನಾಗರಿಕರ ರೀತಿಯಲ್ಲಿ ವರ್ತಿಸಬಾರ್ದು. ಹಂಗಾದ್ರೆ ಅನಾಗರಿಕರಾಗಿ ವರ್ತಿಸಿದ್ದಾರೆ. ಸದನದ ಬಾವಿಗೆಳೆದು ಕೂಗಾಡಿ ಕೀರಾಡಿ, ಹೀಗಾಗಿ ಅವರನ್ನೆಲ್ಲ ಚಳಿಗಾಲದ ಅಧಿವೇಶನ ಮುಗಿಯೋವರೆಗೂ ಸಂಸತ್ನಲ್ಲಿ ಅಧಿವೇಶನದಿಂದ ಅಮಾನತುಗೊಳಿಸಲಾಗಿದೆ. ಇನ್ನು ಮುಂದಿನ ಸುದ್ದಿ. ಲೋಕಸಭೆಯಲ್ಲಿ ಸ್ಮೋಕ್ ದಾಳಿ ನಡೆಸಿದ ಆರೋಪಿ ಮನೋರಂಜನ್ ಹಿನ್ನೆಲೆ ಬಗ್ಗೆ ಕರ್ನಾಟಕ ಪೊಲೀಸರು ತನಿಖೆ ಮಾಡಬೇಕೆಂದು ವಿಧಾನ ಪರಿಷತ್ ಕಾಂಗ್ರೆಸ್ ಸದಸ್ಯ BK ಹರಿಪ್ರಸಾದ್ ಆಗ್ರಹಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಗುರುವಾರ ಮಾತನಾಡಿದ ಅವರು, ನನ್ನ ಮನೋರಂಜನ್ ದೇಶಕ್ಕೆ ಮನೋರಂಜನೆ ಕೊಟ್ಟಿದ್ದಾನೆ. ವಿಶ್ವಗುರು ನರೇಂದ್ರ ಮೋದಿ ಅವರನ್ನು ದೇವರು ಎಂದು ಮನೋರಂಜನ್ ಪರಿಗಣಿಸುತ್ತಿದ್ದರು ಎಂದು ಅವರ ತಂದೆ ಹೇಳಿದ್ದಾರೆ ಎಂದರು. ಫೇಕ್ ಅಂಧ ಭಕ್ತರು ಯಾವ ರೀತಿ ಇರ್ತಾರೆ ಎಂದು ಸಾಬೀತು ಮಾಡಿದ್ದಾರೆ.
ರಾಷ್ಟ್ರದ ಪ್ರಖ್ಯಾತಿಗೆ ಕಪ್ಪು ಬಣ್ಣ ಬಳಿದಿದ್ದಾರೆ. ವಿಶ್ವಗುರು ಆಡಳಿತ ವೈಫಲ್ಯವನ್ನು ಇಡೀ ವಿಶ್ವವೇ ನೋಡಿದೆ. ಆದ್ದರಿಂದ ವಿಶ್ವಗುರು ಇದರ ಹೊಣೆ ಹೊರಬೇಕಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಡಿಸೆಂಬರ್ 13ರಂದು ಯೋಧರು, ಪೊಲೀಸರು ಪಾರ್ಲಿಮೆಂಟ್ ರಕ್ಷಣೆ ಮಾಡಿದ ದಿನವಾಗಿದೆ. ಇವರೆಲ್ಲ ಅಂತಹ ದಿನವನ್ನೇ ಹುಡುಕುತ್ತಿದ್ದಾರೆ. ಡಿಸೆಂಬರ್ 6 ಬುದ್ಧ ಹುಟ್ಟಿದ ದಿನವನ್ನೇ ಇವರು ಹುಡುಕುತ್ತಾರೆ. ಮನೋರಂಜನ್ ಹಿನ್ನೆಲೆಯನ್ನು ಕರ್ನಾಟಕ ರಾಜ್ಯ ಪೊಲೀಸರು ತನಿಖೆ ಮಾಡಬೇಕೆಂದು ಒತ್ತಾಯಿಸಿದರು. ನಾವು ಪಾಸ್ ಕೊಟ್ಟಾಗ ಹೀಗೆ ಆಗಿಲ್ಲ. ಈ ಘಟನೆ ಬಗ್ಗೆ ಕೆಲವರು ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಲೋಕಸಭೆಯಲ್ಲಿ 2ನೇ ಬಾರಿ ಈ ರೀತಿ ಘಟನೆ ನಡೆಯುತ್ತಾ ಇದೆ. 75 ವರ್ಷಗಳಲ್ಲಿ ನಾವು ಪಾಸ್ ಕೊಟ್ಟಿದ್ದೇವೆ, ಅವರೆಲ್ಲರೂ ಹೀಗೆ ಮಾಡಿದ್ದಾರಾ ಎಂದು ಪ್ರಶ್ನಿಸಿದರು. ಯಾಕೆಂದರೆ ವಿಶ್ವಗುರು ಆಗಾಗ ಸಂಶೋಧನೆ ಮಾಡಿ ಅಂಧಭಕ್ತರಿಗೆ ಪಾಠ ಮಾಡ್ತಾ ಇರ್ತಾರೆ. ಮೋರಿಯಲ್ಲಿ ಪೈಪ್ ಹಾಕಿ ಗ್ಯಾಸ್ ಕಂಡು ಹಿಡಿದಿದ್ದು ಇದೇ ವಿಶ್ವಗುರು. ಅದರ ಮೂಲಕ ಗ್ಯಾಸ್ ಪ್ರಯೋಗ ಮಾಡಲು ಬಂದಿದ್ರಾ ಎಂದು ನೋಡಬೇಕಾಗ್ತದೆ ಎಂದು ವ್ಯಂಗ್ಯವಾಗಿ ಮೋದಿ ವಿರುದ್ಧ ಗುಡುಗಿದ್ದಾರೆ BK ಹರಿಪ್ರಸಾದ್. ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ. ಎಸ್ಸಿನ ಮುಂದಿನ ಸುದ್ದಿ, ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಸಭೆಯ ನಂತರಲ್ಲೇ ಕಾಂಗ್ರೆಸ್ ಆಯೋಜಿಸಿದ ಔತಣಕೂಟದಲ್ಲಿ ನಮ್ಮ ಪಕ್ಷದ 3 ಶಾಸಕರು ಭಾಗವಹಿಸಿರುವುದು ಗಂಭೀರ ವಿಷಯ ಎಂದು ಬಿಜೆಪಿ ಪರಿಗಣಿಸಿದೆ. ಶಾಸಕರಾದ ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಮತ್ತು MLC H ವಿಶ್ವನಾಥ್ ಕಾಂಗ್ರೆಸ್ ಔತಣಕೂಟದಲ್ಲಿ ಭಾಗವಹಿಸಿದ್ದನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿದ್ದಾರೆ. ಈ 3 ಶಾಸಕರು ಯಾವುದೇ ಸಭೆಯಲ್ಲಿ ಭಾಗವಹಿಸಿಲ್ಲ. ಆದರೆ ತಾವು ಆಹ್ವಾನ ನೀಡಿದ್ದರಿಂದ ಬುಧವಾರ ರಾತ್ರಿ ಔತಣಕೂಟದಲ್ಲಿ ಮಾತ್ರ ಭಾಗವಹಿಸಿದರು ಎಂದು ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಸ್ಪಷ್ಟನೆ ನೀಡಿದ್ದಾರೆ. 2024ರ ಲೋಕಸಭಾ ಚುನಾವಣೆಗೆ ಮುಂಚಿತವಾಗಿ ಅವರು ಆಡಳಿತಾರೂಢ ಕಾಂಗ್ರೆಸ್ ಸೇರಲು ಆಲೋಚಿಸುತ್ತಿದ್ದಾರೆ ಎಂದು ಹೇಳಲಾಗ್ತಿದೆ. ಮೇ ತಿಂಗಳ ಅಸೆಂಬ್ಲಿ ಚುನಾವಣೆಯಲ್ಲಿ ಪಕ್ಷವು ಸೋತಾಗಿನಿಂದ ಈ 3 ಬಿಜೆಪಿ ಮತ್ತು ಅದರ ಆಂತರಿಕ ವ್ಯವಹಾರಗಳಲ್ಲಿ ಭಾಗಿಯಾಗುತ್ತಿಲ್ಲ. 2019ರಲ್ಲಿ ಬಿಜೆಪಿಗೆ ಪಕ್ಷಾಂತರಗೊಂಡು 17 ಕಾಂಗ್ರೆಸ್ ಶಾಸಕರಲ್ಲಿ 3 ಸೇರಿದ್ದಾರೆ. ಈ 3 ಇದು HD ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ಪತನ ಕಾರಣವಾಯಿತು ಮತ್ತು ಬಿಜೆಪಿ ಅಧಿಕಾರಕ್ಕೆ ಬರಲು ದಾರಿ ಮಾಡಿಕೊಟ್ಟಿತು. ಸೋಮಶೇಖರ್ ಮತ್ತು ಹೆಬ್ಬಾರ್ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗಿದ್ದರು. ಸೋಮಶೇಖರ್ ಮತ್ತು ಹೆಬ್ಬಾರ್ ಕಾಂಗ್ರೆಸ್ನಿಂದ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಮೂಲತಃ ಕಾಂಗ್ರೆಸ್ಸಿಗರಾಗಿದ್ದ ವಿಶ್ವನಾಥ್ ಅವರು 2019ರಲ್ಲಿ ಸಮ್ಮಿಶ್ರ ಸರ್ಕಾರ ಪತನಗೊಂಡಾಗ JDS ರಾಜ್ಯಾಧ್ಯಕ್ಷರಾಗಿದ್ದರು. ನಂತರ ಬಿಜೆಪಿ ಸೇರ್ಪಡೆಯಾಗಿದ್ದರು. ಕಾಂಗ್ರೆಸ್ ಔತಣಕೂಟಕ್ಕೆ ಆಗಮಿಸಿದ ಬಗ್ಗೆ ಪ್ರತಿಕ್ರಿಯಿಸಿದ ವಿಜಯೇಂದ್ರ, ಬೆಳಗ್ಗೆ ನನಗೆ ಅದರ ಬಗ್ಗೆ ಮಾಹಿತಿ ಸಿಕ್ತು. ನಾನು ಅವರೊಂದಿಗೆ ಹಿಂದೆ ಮಾತನಾಡ್ತೀನಿ. ಅದರ ಉದ್ದೇಶ ಏನು? ಇದೊಂದು ಗಂಭೀರ ವಿಚಾರ ಅಂತ. ಗಂಭೀರ ವಿಚಾರ ಹೌದು, ಸರಳ ವಿಚಾರವೂ ಹೌದು. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ 3 ಕೂಡ ಬಿಜೆಪಿಯಲ್ಲಿ ನಿಲ್ಲುವ ಜನಪ್ರತಿನಿಧಿಗಳು ಅಲ್ಲ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ. ಆ ಒಂದು ಚರ್ಚೆಗೆ ಇದು ರೆಕ್ಕೆ ಪುಕ್ಕವನ್ನು ಕಟ್ಟಿದಂತಿದೆ. ಕಾಂಗ್ರೆಸ್ ನನ್ನ ರಕ್ತ ಅಂತ ವಿಶ್ವನಾಥ್ ಪದೇ ಹೇಳ್ತಾ ಇರ್ತಾರೆ. ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಬಿಜೆಪಿಗರು ನಮ್ಮನ್ನು ಸರಿಯಾಗಿ ನಡೆಸ್ಕೊಳ್ತಿಲ್ಲ ಅಂತ ಮೇಲಿಂದ ಮೇಲೆ ಹೇಳ್ತಿರ್ತಾರೆ. ಹೀಗಾಗಿ ಹೋದರೆ ಓಲೆ ಬಿಡಿ ಅಂತ ಈಶ್ವರಪ್ಪ ಸೇರಿದಂತೆ ಸಾಕಷ್ಟು ಜನ ಹೇಳ್ತಾರೆ. ಹೀಗಾಗಿ ಕಾಂಗ್ರೆಸ್ನವರು ಆಯೋಜಿಸಿದ ಔತಣಕೂಟದಲ್ಲಿ ಬಿಜೆಪಿಗರಿಗೆ ಏನು ಕೆಲಸ? ಗಂಭೀರ ವಿಚಾರ ಅಲ್ವೇ ಅಲ್ಲ, ಸರಳ ವಿಚಾರ. ಹೋಗೋರು ಹೋಯ್ತಾ ಇರಿ ಅನ್ಬೇಕು ಅಂತ ಒಂದಷ್ಟು ಜನ ಮಾತಾಡ್ತಾವ್ರೆ. ಎಸ್ಸಿನ ಮುಂದಿನ ಸುದ್ದಿ, ಹಾಸನ ತಾಲೂಕಿನ ಹಳೆಬೀಡಿನ ಶ್ರೀ ಕ್ಷೇತ್ರ ಪುಷ್ಪಗಿರಿ ಮಠದ ಪೀಠಾಧ್ಯಕ್ಷ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗೆ ಅವರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ. ಈ ಬಗ್ಗೆ ಸ್ವತಃ ಸ್ವಾಮೀಜಿ ಅವರೇ ಆತಂಕ ಹೊರ ಹಾಕಿದ್ದಾರೆ. ಪುಷ್ಪಗಿರಿ ಮಠದಲ್ಲಿ ಮಂಗಳವಾರ ರಾತ್ರಿ ನಡೆದ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸ್ವಾಮೀಜಿಗಳು, ರೋಡ್ನಲ್ಲಿ ಸಿಗಲಿ ಕೊಚ್ಚಿ ಹಾಕ್ತೀವಿ, ಇಲ್ಲ ಹೊಡೆದು ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ಎಂದು ಹೇಳಿದರು. ಹಾಗಾಗಿ ಹಂಗೆಲ್ಲ ಕೊಚ್ಚಿಸ್ಕೊಂಡು ಇನ್ನೊಂದು ಆಗೋದಕ್ಕಿಂತ ಭಗವಂತ ಆಯಸ್ಸು ಕಡಿಮೆ ಮಾಡಿ ಅವರ ಕೈಯಲ್ಲಿ ಹೋಗುವಂಥ ಅವಕಾಶ ನಮಗೆ ಸಿಕ್ಕರೆ ಅದು ಸ್ವರ್ಗ ಎಂದು ಭಾವಿಸ್ತೇನೆ ಎಂದರು. ಬದುಕಿದ್ದಾಗ ವೀರ ಮರಣ ಸಾವನ್ನಪ್ಪಬೇಕು ಅಂತಾರೆ. ಹೆದರಿ ಹಿಂದೆ ಓಡಿ ಹೋಗಿ ಸಾಯಲ್ಲ. ಹೀಗಾಗಿ ಎದುರುಗಡೆ ಕೊಚ್ಚಿಸಿಕೊಂಡು ಹೋದರೆ ನಮಗೆ ಸ್ವರ್ಗ ಸಿಗುತ್ತೆ. ನಾವು ಕೆಲಸ ಮಾಡಿದ್ದೇವೆ, ನಮ್ಮ ಹೆಸರು ಉಳಿಯುತ್ತೆ. ನಮ್ಮ ಹೆಸರಿಗಾಗಿ ಓಡಾಡುವುದು ಏನಿಲ್ಲ. ಸಮಾಜ ಧರ್ಮಕ್ಕೆ ನನ್ನ ಸೇವೆ ಅಂತ ಭಾವಿಸಿದ್ದೇನೆ. ಇದು ಎಲ್ಲರಿಗೂ ಬೇಸರ ಆಗ್ಬೋದು, ಆದರೆ ನಮ್ಮ ನಿಲುವನ್ನು ಹೇಳಲೇಬೇಕು. ವೇದಿಕೆಯ ಮೀಟಿಂಗ್ ವೈಯಕ್ತಿಕವಾದರೂ ಹೇಳಲೇಬೇಕಾಗುತ್ತದೆ ಹೇಳಿದ್ದೇನೆ. ಯಾಕಂದರೆ ಸಣ್ಣ ಸಮಾಜಗಳು ಇವು ದೊಡ್ಡ ಕ್ರಾಂತಿಯನ್ನು ಮಾಡ್ತಿವೆ. ಅದನ್ನು ನೋಡಿದ್ರೆ ನಮಗೂ ನಮ್ಮ ಕ್ಷೇತ್ರದಲ್ಲಿ ಏನಾದರೂ ಮಾಡಬೇಕು ಅಂತ. ಇತ್ತೀಚೆಗಷ್ಟೇ ಜೈನ ಮುನಿಯೊಬ್ಬರನ್ನು ಹೀನಾಯವಾಗಿ ಹತ್ಯೆ ಮಾಡಿದ್ದರು ದುಷ್ಕರ್ಮಿಗಳು ನಮ್ಮ ರಾಜ್ಯದಲ್ಲೇ. ಇದೀಗ ಹಳೆಬೀಡಿನ ಶ್ರೀ ಕ್ಷೇತ್ರ ಪುಷ್ಪಗಿರಿ ಮಠದ ಪೀಠಾಧ್ಯಕ್ಷರಿಗೆ ಕೊಲೆ ಬೆದರಿಕೆ. ಅದನ್ನು ಪಾಪ ಅವರು ಬೇಸರದಿಂದ ಹೇಳಿಕೊಂಡಿದ್ದಾರೆ. ಇದರ ಬಗ್ಗೆ ಸೂಕ್ತ ತನಿಖೆ ಆಗಲೇಬೇಕು. ಇನ್ನು ಮುಂದಿನ ಸುದ್ದಿ, IAS ಅಧಿಕಾರಿ ರೋಹಿಣಿ ಸಿಂಧೂರಿ ಅವರ ಕುರಿತಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಬರೆದುಕೊಂಡಿರುವ ಆಕ್ಷೇಪಾರ್ಹ ಪೋಸ್ಟ್ಗಳನ್ನು ಡಿಲೀಟ್ ಮಾಡಿ ಎಂದು IPS ಅಧಿಕಾರಿ ಡಿ ರೂಪಾ ಅವರಿಗೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ಒಂದು ವೇಳೆ ಪೋಸ್ಟ್ ಡಿಲೀಟ್ ಮಾಡಲು ಇಷ್ಟವಿಲ್ಲ ಎಂದಾದರೆ ತಮ್ಮ ಬರಹವನ್ನು ವಾಪಸ್ ಪಡೆದಿರುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಖಾತೆಯಲ್ಲಿ ಪ್ರಕಟಿಸಬಹುದು ಎಂದು ಸುಪ್ರೀಂ ಕೋರ್ಟ್ ಡಿ ರೂಪಾ ಅವರಿಗೆ ಸೂಚನೆ ನೀಡಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ವಿರುದ್ಧ ಆಕ್ಷೇಪಾರ್ಹ ಪೋಸ್ಟ್ ಪ್ರಕಟಿಸಿದ IPS ಅಧಿಕಾರಿ ಡಿ ರೂಪಾ ಅವರ ವಿರುದ್ಧ IAS ಅಧಿಕಾರಿ ರೋಹಿಣಿ ಸಿಂಧೂರಿ ಅವರು
ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಹೂಡಿದರು. ಈ ಮೊಕದ್ದಮೆಯನ್ನು ರದ್ದುಪಡಿಸಬೇಕೆಂದು ಕೋರಿ ಡಿ ರೂಪ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದರು. ಪ್ರಕರಣದ ವಿಚಾರಣೆ ವೇಳೆ ತಮ್ಮ ವಾದ ಮಂಡಿಸಿದ ಡಿ ರೂಪ ಪರ ವಕೀಲರು ಪುರುಷ ಅಧಿಕಾರಿಗಳಿಗೆ ರೋಹಿಣಿ ಸಿಂಧೂರಿ ಮತ್ತು ತಮ್ಮ ಫೋಟೋಗಳನ್ನು ಕಳಿಸಿರುತ್ತಾರೆ ಎಂದು ಆರೋಪಿಸಿದರು. ಈ ವೇಳೆ ಮಧ್ಯಪ್ರವೇಶಿಸಿದ ಸುಪ್ರೀಂ ಕೋರ್ಟ್ ಈ ರೀತಿ ವಾದವನ್ನು ಆಲಿಸಿ ನಾವು ನಿಮ್ಮ ಅರ್ಜಿಯನ್ನು ಪರಿಗಣಿಸುತ್ತೇವೆ ಎಂದು ಭಾವಿಸಬೇಡಿ ಎಂದು ಹೇಳಿತು. ನಾವು ಸರ್ಕಾರದ ಆಡಳಿತ ನಡೆಸುತ್ತಿಲ್ಲ, ಜೊತೆಯಲ್ಲೇ ನ್ಯಾಯಾಲಯದಲ್ಲಿ ಭಾವನೆಗಳಿಗೆ ಯಾವುದೇ ಸ್ಥಾನವಿಲ್ಲ ಅನ್ನೋದನ್ನು ಇಬ್ಬರೂ ಅರ್ಥ ಮಾಡಿಕೊಳ್ಬೇಕೆಂದು ತಾಕೀತು ಮಾಡಿದ್ರು. ಡಿಲೀಟ್ ಮಾಡಿ ಅಂದವ್ರೆ, ಇಲ್ಲ ಡಿಲೀಟ್ ಮಾಡಿಲ್ಲ ಪರವಾಗಿಲ್ಲ, ನಿಮ್ಮ ಸ್ಟೇಟ್ಮೆಂಟ್ನ ವಾಪಸ್ ತಗೊಂಡಿದ್ದೀವಿ ಅಂತ ಬರ್ಕೊಳ್ಳಿ ಅಂತ ಹೇಳೋರೆ. ಸುಪ್ರೀಂ ಕೋರ್ಟ್ನಲ್ಲಿ ಏನು ಕೇಸ್ ಇತ್ತು? ಕರ್ನಾಟಕದ ಇಬ್ಬರು ಏನೋ ಜಗಳ ಅನ್ಬೋದಾ, ಇಲ್ಲ ಅನ್ಬಾರ್ದ? ಸಾರ್ವಜನಿಕ ಬದುಕಿನಲ್ಲಿರುವಂತಹ ಅತಿ ದೊಡ್ಡ ಅಧಿಕಾರದ ಮಟ್ಟದಲ್ಲಿರುವಂಥ ಅಧಿಕಾರಿಗಳ ಇಬ್ಬರ ನಡುವಿನ ಜಗಳ ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋಗಿದ್ದು ಪೋಸ್ಟನ್ನು ಡಿಲೀಟ್ ಮಾಡಿ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. ಹೆಸರಿನ ಮುಂದಿನ ಸುದ್ದಿ, ಉತ್ತರ ಪ್ರದೇಶದ ಮಥುರಾದಲ್ಲಿನ ಶಹಿ ಈದ್ಗಾ ಮಸೀದಿಯಲ್ಲಿ ಸಮೀಕ್ಷೆ ನಡೆಸಲು ಅಲಹಾಬಾದ್ ಹೈಕೋರ್ಟ್ ಗುರುವಾರ ಹಸಿರು ನಿಶಾನೆ ನೀಡಿದೆ. ಸರ್ವೆ ನಡೆಸಲು ಸಮಿತಿ ರಚಿಸುವ ಸಂಬಂಧ ನ್ಯಾಯಾಲಯವು ಸೋಮವಾರ ನಿರ್ಧಾರ ಕೈಗೊಳ್ಳಲಿದೆ. 17ನೇ ಶತಮಾನದ ಶಹಿ ಈದ್ಗಾ ಮಸೀದಿಯಲ್ಲಿ ಕೋರ್ಟ್ ನೇಮಿಸಿದ ಸಮಿತಿ ಮತ್ತು ಅಡ್ವೊಕೇಟ್ ಕಮಿಷನರ್ ನಿಗಾವಣೆಯಲ್ಲಿ ಸರ್ವೆ ನಡೆಸುವಂತೆ ಸೂಚಿಸಲಾಗಿದೆ. ಕಮಿಷನರ್ ಹೆಸರು ಮತ್ತು ಸಮೀಕ್ಷೆಯ ಸ್ವರೂಪವನ್ನು ಸೋಮವಾರದ ವಿಚಾರಣೆ ವೇಳೆ ನಿರ್ಧರಿಸಲಾಗುತ್ತದೆ ಎಂದು ಕೋರ್ಟ್ ತಿಳಿಸಿದೆ. ಶ್ರೀಕೃಷ್ಣನ ಜನ್ಮಸ್ಥಳದ ಮೇಲೆ ಮಸೀದಿಯನ್ನು ನಿರ್ಮಿಸಲಾಗಿದೆ ಎಂದು ಪ್ರತಿಪಾದಿಸಿರುವ ಹಿಂದೂ ಸಂಘಟನೆಗಳು ಸಮೀಕ್ಷೆಗೆ ಒತ್ತಾಯಿಸಿವೆ. ಬಲಪಂಥೀಯ ಸಂಘಟನೆ ಹಿಂದೂ ಸೇನಾದ ವಿಷ್ಣು ಗುಪ್ತಾ ಅವರು ಈ ಸಂಬಂಧ ಅರ್ಜಿ ಸಲ್ಲಿಸಿದರು. ಕಳೆದ ವರ್ಷದ ಡಿಸೆಂಬರ್ನಲ್ಲಿ ವಿಷ್ಣು ಗುಪ್ತಾ ಅವರ ಮನವಿಯನ್ನು ಸ್ಥಳೀಯ ನ್ಯಾಯಾಲಯ ಒಪ್ಪಿಕೊಂಡು ಸಮೀಕ್ಷೆಗೆ ಸೂಚನೆ ನೀಡಿತ್ತು. ಇದಕ್ಕೆ ಆಕ್ಷೇಪಣೆ ಸಲ್ಲಿಸಿದ ಮುಸ್ಲಿಂ ಸಂಘಟನೆ ಹೈಕೋರ್ಟ್ ಮನವಿ ಮಾಡಿತು. ಈಗ ಅಲಹಾಬಾದ್ ಹೈಕೋರ್ಟ್ ಕೂಡ ಸ್ಥಳೀಯ ನ್ಯಾಯಾಲಯದ ತೀರ್ಪನ್ನು ಎತ್ತಿ ಹಿಡಿದು ಸಮೀಕ್ಷೆಗೆ ಅನುಮತಿ ನೀಡುವುದರಿಂದ ಮುಸ್ಲಿಂ ಅರ್ಜಿದಾರರು ಸುಪ್ರೀಂ ಕೋರ್ಟ್ ಮೊರೆ ಹೋಗುವ ನಿರೀಕ್ಷೆ ಇದೆ. ನ್ಯಾಯಾಲಯದ ವಿಚಾರ ಹೀಗಾಗಿ ನ್ಯಾಯಾಲಯದಲ್ಲೇ ತೀರ್ಮಾನ ಆಗುತ್ತೆ. ಇನ್ನು ಮುಂದಿನ ಸುದ್ದಿ, ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 17ರ ಹರಾಜಿಗೆ ವೇದಿಕೆ ಸಿದ್ಧವಾಗಿದ್ದು ಡಿಸೆಂಬರ್ 19ರಂದು ದುಬೈನ ಕೋಕಾಕೋಲಾ ಅರೇನಾದಲ್ಲಿ ನಡೆಯಲಿರುವ ಮಿನಿ ಹರಾಜಿನಲ್ಲಿ ಒಟ್ಟು 333 ಆಟಗಾರರ ಹೆಸರು ಫೈನಲ್ ಆಗಿದೆ. ವಿಶೇಷ ಅಂದರೆ 333 ಆಟಗಾರರಲ್ಲಿ ಕರ್ನಾಟಕದ 14 ಪ್ಲೇಯರ್ಸ್ ಹೆಸರು ಕೂಡ ಕಾಣಿಸಿಕೊಂಡಿದೆ. ಈ ಹಿಂದೆ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿದ ಕರುಣ್ ನಾಯರ್ ಈ ಬಾರಿ ವಿದರ್ಭ ಕ್ರಿಕೆಟ್ ಮಂಡಳಿ ಕಡೆಯಿಂದ IPL ಹರಾಜಿಗೆ ಹೆಸರು ನೀಡಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಕರುಣ್ ನಾಯರ್ ಇದೀಗ ವಿದರ್ಭ ಪರ ಆಡ್ತಿರೋದು. ಹಾಗೆ ಕೇರಳ ಪರ ಆಡ್ತಿರುವ ಕರ್ನಾಟಕದ ಆಟಗಾರ ಶ್ರೇಯಸ್ ಗೋಪಾಲ್ ಕೂಡ ಹೆಸರು ನೋಂದಾಯಿಸಿಕೊಂಡಿದ್ದಾರೆ. ಅಲ್ಲದೆ ಮಿಜೋರಾಂ ಪರ ಆಡ್ತಿರುವ ಮತ್ತೊಬ್ಬ ಕನ್ನಡಿಗ KC ಕಾರ್ಯಪ್ಪ ಕೂಡ ಹರಾಜಿಗೆ ಹೆಸರು ಹಾಕಿದ್ದಾರೆ. ಇನ್ನುಳಿದಂತೆ ಕರ್ನಾಟಕ ಪರ ಆಡುತ್ತಿರುವ ಮನೀಶ್ ಪಾಂಡೆ, ಜಗದೀಶ್ ಸುಚಿತ್, ಶುಭಾಂಗ್ ಹೆಗಡೆ, ನಿಹಾಲ್ ಉಲ್ಲಾಳ್, BR ಶರತ್, ಮನ್ವಂತ್ ಕುಮಾರ್, LR ಚೇತನ್, KL ಶ್ರೀಜಿತ್, M ವೆಂಕಟೇಶ್, ಮೋನಿಶ್ ರೆಡ್ಡಿ, ಅಭಿಲಾಷ್ ಶೆಟ್ಟಿ ಹೆಸರುಗಳು IPL ಹರಾಜು ಪಟ್ಟಿಯಲ್ಲಿ ಕಾಣಿಸ್ಕೊಡ್ವೆ. ಇನ್ನು ಈಗಾಗಲೇ 14 ಜನ ಈಗಾಗಲೇ ತಂಡದಲ್ಲಿ ಇರುವಂಥವ್ರು ಯಾರಂದರೆ KL ರಾಹುಲ್ ಲಕ್ನೋ, ಕೃಷ್ಣಪ್ಪ ಗೌತಮ್ ಲಕ್ನೋ, ದೇವದರ್ ಪಡಿಕಲ್ ಲಕ್ನೋ, ಮಯಾಂಕ್ ಅಗರ್ವಾಲ್ ಸನ್ರೈಸರ್ಸು, ಪ್ರಸಿದ್ಧ ಕೃಷ್ಣ ರಾಜಸ್ಥಾನ್, ಪ್ರವೀಣ್ ದುಬೆ ಡೆಲ್ಲಿ, ಅಭಿನವ್ ಮನೋಹರ್ ಗುಜರಾತಲ್ಲಿದ್ದಾರೆ, ವಿದ್ವತ್ ಕಾವೇರಪ್ಪ ಪಂಜಾಬು, ವೈಶಾಖ್ ವಿಜಯಕುಮಾರ್ RCB, ಇನ್ನು ಮನೋಜ್ ಭಾಂಡಗೆ ಅವರು ಕೂಡ RCB ತಂಡದಲ್ಲಿದ್ದಾರೆ. ವಿಜಯ್ ಹಜಾರ್ಲಿ ಮಿಂಚಿನ ಪ್ರದರ್ಶನವನ್ನು ನೀಡಿದರು ಇವರಿಬ್ಬರು ಸೆಮಿಫೈನಲ್ಸ್ನಲ್ಲಿ ರಾಜಸ್ಥಾನದ ವಿರುದ್ಧ. ಇನ್ನು ಮುಂದಿನ ಸುದ್ದಿ, ಒಂದು ಕಡೆ ಇಸ್ರೇಲ್ ಪ್ಯಾಲೆಸ್ತೈನ್ ನಡುವೆ ಯುದ್ಧ ನಡೀತಲಿದೆ. ಹೀಗಿರುವಾಗಲೇ ಆಸ್ಟ್ರೇಲಿಯಾ ಟೆಸ್ಟ್ ತಂಡದ ಆರಂಭಿಕ ಬ್ಯಾಟರ್ ಉಸ್ಮಾನ್ ಖ್ವಾಜಾ ಪ್ಯಾಲೆಸ್ತೈನ್ ಹೋರಾಟವನ್ನು ಬೆಂಬಲಿಸುವ ಬರಹವನ್ನು ಹೊಂದಿರುವ ಶೂ ಧರಿಸಿ ಮೈದಾನಕ್ಕಿಳಿದು ಗಮನ ಸೆಳೆಯುವ ಯತ್ನ ನಡೆಸಿದರು. ಇದರ ಬೆನ್ನಲ್ಲೇ ICC ಖ್ವಾಜಾ ಮೇಲಿನ ನಿರ್ಬಂಧ ಹೇರಿತು. ಇದೀಗ ಈ ವಿಚಾರವಾಗಿ ಕುರಿತಂತೆ ಖ್ವಾಜಾ ICC ನಡೆಯ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ಆಸ್ಟ್ರೇಲಿಯಾ ಪಾಕಿಸ್ತಾನ ನಡುವಿನ ಮೊದಲ ಟೆಸ್ಟ್ ಪಂದ್ಯಕ್ಕೆ ಪರ್ತ್ ಆತಿಥ್ಯವನ್ನು ವಹಿಸಿದೆ. ಈ ಟೆಸ್ಟ್ ಪಂದ್ಯಕ್ಕೂ ಮೊದಲು ಪ್ರಾಕ್ಟೀಸ್ ಸೆಷನ್ ವೇಳೆ ಉಸ್ಮಾನ್ ಖ್ವಾಜಾ ಎಲ್ಲ ಜೀವಗಳು ಸಮಾನ ಹಾಗೂ ಸ್ವಾತಂತ್ರ್ಯ ಮಾನವ ಹಕ್ಕು ಎಂದು ಬರೆದಿರುವ ಶೂ ಧರಿಸಿ ಮೈದಾನದಲ್ಲಿ ಕಾಣಿಸಿಕೊಂಡಿದ್ದರು. ಕ್ರಿಕೆಟ್ ಆಸ್ಟ್ರೇಲಿಯಾ ಈ ಶೂ ಧರಿಸಲು ಅವಕಾಶ ನೀಡಿದರೂ ಸಹ ICC ರಾಜಕೀಯ ಸಂದೇಶಗಳನ್ನು ನಿರ್ಬಂಧಿಸುವ ಸಲುವಾಗಿ ಖ್ವಾಜಾಗೆ ಈ ಶೂ ಧರಿಸಲು ಅವಕಾಶ ನೀಡಿರಲಿಲ್ಲ. ICC ತೆಗೆದುಕೊಂಡ ತೀರ್ಮಾನಕ್ಕೆ ಖ್ವಾಜಾ ತಿರುಗೇಟು ನೀಡಿದ್ದಾರೆ. ತಾವು ಭವಿಷ್ಯದ ಪಂದ್ಯಗಳಲ್ಲಿ ಈ ಶೂಗಳನ್ನು ಧರಿಸಿ ಪಂದ್ಯವನ್ನಾಡಲು ಅನುಮೋದನೆಗೆ ಹೋರಾಡುತ್ತೇನೆ. ನಾನು ಮಾನವೀಯ ನೆಲೆಗಟ್ಟಿನಲ್ಲಿ ಹೇಳುತ್ತಿದ್ದೇನೆ. ನಾನು ಶೂ ಧರಿಸಿದ್ದು ಯಾವುದೇ ರಾಜಕೀಯ ಉದ್ದೇಶದಿಂದ ಅಲ್ಲ, ಮಾನವೀಯತೆ ಸರುವ ಉದ್ದೇಶದಿಂದ ಹೀಗೆ ಮಾಡಿದ್ದೇನೆ. ಸ್ವಾತಂತ್ರ್ಯ ಹಾಗೂ ಸಮಾನತೆ ಹಕ್ಕು ಸಾರ್ವತ್ರಿಕವಲ್ಲ. ಎಲ್ಲ ಜನಾಂಗ, ಧರ್ಮ, ಸಂಸ್ಕೃತಿಗಳಲ್ಲೂ ಸ್ವಾತಂತ್ರ್ಯ ಹಾಗೂ ಸಮಾನತೆ ಸಾರ್ವತ್ರಿಕ ಕಾಳಜಿಗಳಲ್ಲವೇ. ದನಿ ಇಲ್ಲದವರಿಗೆ, ಅದರಲ್ಲೂ ಸಂಘರ್ಷದಿಂದ ನೊಂದ ಅಮಾಯಕರ ಮಕ್ಕಳಿಗೆ ಧ್ವನಿ ನೀಡುವುದು ನಮ್ಮ ಉದ್ದೇಶ ಅಂತ ಉಸ್ಮಾನ್ ಖ್ವಾಜಾ ಅವರ ಕುಟುಂಬದಲ್ಲಿ ಕೂಡ ಉಗ್ರಗಾಮಿ ಚಟುವಟಿಕೆಗಳ ಬಗ್ಗೆ ಹಿಂದೆ ಆರೋಪ ಕೇಳಬಂದಿತ್ತು. ಅವರ ಸಹೋದರರು ಯಾರನ್ನೋ ಶಂಕಿತ ಅಂತ ಅರೆಸ್ಟ್ ಮಾಡಲಾಗಿತ್ತು. ಇದೀಗ ಅವರು ಇಡೀ ಸಮಾಜಕ್ಕೆ ಸಂದೇಶವನ್ನು ನೀಡಲು ಹೊರಟಿದ್ದಾರೆ. ಬಟ್ ಹೌದು, ಅವ್ರು ಹೇಳಿದರೆ ರಾಜಕೀಯ ಉದ್ದೇಶ ಏನೂ ಇಲ್ಲ, ಅಮಾಯಕರಿಗೆ ಅನ್ಯಾಯ ಆಗಬಾರ್ದು ಅನ್ನೋದಷ್ಟೇ ಉದ್ದೇಶ ಅಂತ. ಬಟ್ ICC ನಿರ್ಧಾರವೇ ಅಂತಿಮ. ವೀಕ್ಷಕರೇ, RCB ತಂಡಕ್ಕೆ ಯಾರೆಲ್ಲ ಬರಬೇಕು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. IPL ಹರಾಜಿನಲ್ಲಿ ಧನ್ಯವಾದಗಳು. ಇದೇ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್, ಕರ್ನಾಟಕ TV, ಕನ್ನಡಿಗರ ಧ್ವನಿ.